ನಮ್ಮ ರಾಯಚೂರು ವೆಂಕಿಯನ್ನ ಫೋನ್ ಮಾಡಿ ಕರೆದಿದ್ದ. ಯಾಕಪ್ಪ ಅಂದ್ರೆ ಪಾರ್ಟಿ ಮಾಡಂ ಬಾರೋ ಅಂತ ಕರೆದಿದ್ದ. ಅದ ಫಸ್ಟ್ ಟೈಮ್ ರೀ ಅಣ್ಣನಿಂದ ಪಾರ್ಟಿ ಮಾಡಕೊಂತೀನಿ. ಆ ಪಾರ್ಟಿಗೆ ಯಾರ್ಯಾರು ಬರ್ತಾರಂತ ಎಲ್ಲ ನಾ ತೋರಿಸ್ತೀನಿ ತಡ್ರಪ್ಪ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಯುಕೆ ಮಹಿ. ನಾನಿವತ್ತು ಮುಂಜಾನೆ ಎದ್ದು ನಮ್ಮ ಸ್ಪೆಂಡರ್ ರಾಣಿ ಮೇಲೆ ಕುಂತ್ಕೊಂಡು ಚಪ್ಪುಕೊಂಡ್ ರಾಯಚೂರು ಕಡೆ ತಗೊಂಡಿನಿ. ಸೀದಾ ಬಸವೇಶ್ವರ ಸರ್ಕಲ್ ಗೈತೆ ಬಂದ್ಬಿಟ್ಟಿನಿ. ಅಷ್ಟೊತ್ತರೆಗೆ ನಮ್ಮ ರಾಯಚೂರು ವೆಂಕಿಯನ್ನ ನನ್ಕನ ಮುಂಚೆ ಬಂದ್ಬಿಟ್ಟಿದ್ನ. ವೆಂಕಿಯನ್ನ ಮಾತಾಡ್ಸ್ಕೊಂಡು ವೆಂಕಿಯನ್ನ ನಾನು ಯಾರ ಬೈಕ್ ಮೇಲೆ ಅವ್ರು ಕುಂತ್ಕೊಂಡು ಸೀದಾ ಎಣ್ಣೆ ಹೊಡೋ ಪಂಪ್ ತಲೆಗೈತೆ ಬಂದು ನಮ್ಮ ರಾಣಿಗೆ 2 ಗುಟ್ಕಲ್ಲ 4-5 ಗುಟ್ಕೈತೆ ನಮ್ಮ ರಾಯಚೂರು ವೆಂಕಿಯನ್ನ ಕುಡ್ಸ್ಬಿಟ್ಟ. ನಮ್ಮ ರಾಣಿಗೆ ಎಣ್ಣೆ ಹಾಕ್ಸ್ಕೊಂಡು ಸಾತ್ ಮೇಲೆ ದಾಟಿ ಮೇಲೆ ಒಂದು ಚಿಕನ್ ಶಾಪ್ ಬಂತು, ಅಲ್ಲಿಗೆ ಸೀದಾ ಬಂದ್ಬಿಟ್ಟಿವಿ. ಇಲ್ಲಿಗೆ ಬಂದ ಮೇಲೆ ವೆಂಕಿಯನ್ನ 2 ಕೆಜಿ ಚಿಕನ್ ಫ್ರೈ 2 ಕೆಜಿ ಚಿಕನ್ ಕರಿ ಮಾಡ್ರ ಅಂತ ಹೇಳಿದ್ನ ಅವ್ರಿಗೆ. ನಾವು ನೋಡಿದ್ರಿ ಅನ್ನ ನಾನೊಂದೇ ಇದೀವಿ, 4 ಕೆಜಿ ಪಲ್ಯ ಮಾಡ್ಸ್ಯಾನ. ಯಾಕೆ ಇಷ್ಟು ಬರೀ ಪಲ್ಯ ಮಾಡ್ಸ್ಯಾನಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತರಾಗಿ ರಾಜು ಲಾರೇಸ್ ಅನ್ನ ತೇಜ ನಗನು ಬಂದ್ಬಿಟ್ಟ. ಚಿಕನ್ ಫ್ರೈ ಚಿಕನ್ ಕರಿ ರೊಟ್ಟೆ ಐತೆ ಎಲ್ಲ ಪಾರ್ಸಲ್ ಐತೆ ಮಾಡಿಸ್ಕೊಂಡು ಎಲ್ಲ ಕೈಯಾಗ ಹಿಡ್ಕೊಂಡು ಬೈಕ್ ಮೇಲೆ ಕುಂತ್ಕೊಂಡು ಸೀದಾ ಹೊಲ್ಲಾಗೈತೆ ಬಂದ್ಬಿಟ್ಟಿವಿ ಒಂದು ಗಿಡ ತಲ್ಲಿಗೆ. ಅವಾಗೆ ನಮ್ಮ ಟೋನಿಯನ್ನ ನಾಗರಾಜನ್ನ ಮತ್ತೆ ನರಸಿಂಹ ಜೋಸೆಫ್ ಸಾರು ವೀರ ಸಾರುಗುನು ಬಂದಿದ್ರು. ಎಲ್ಲರೂ ಗಿಡ ಸೌನಲ್ಲಿ ಕುಂತ್ಕೊಂಡು ಪತ್ರೊಲ್ದಾಗ ಚಿಕನ್ ಐತೆ ಹಾಕೊಂಡು ಅದ್ರಾಗ ಕಡಕ್ ರೊಟ್ಟೆ ಹಾಕೊಂಡು ಮಡಗಡ್ ಜಡಕೋತೀವಿ. ಎಲ್ಲರೂ ಬರ್ರಪ್ಪ ಊಟ ಮಾಡೋಣ. ನಾವ್ ಎಲ್ಲರೂ ಚಿಕನ್ ತಿಂತಾ ಇದೀವಿ. ನಮ್ ನರಸಿಂಹ ಜೋಶಿ ಸರ್ ಪೂರಿ ತಿನ್ನಕತ್ತಾನ. ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲರಿಗೂ ಬಾಯಿ ಅಂತ ಹೇಳಿ ಮನೆಗೆ ಹೊಂಟಿವ್ರಿ. ಇವತ್ತು ವ್ಲಾಗ್ ಇಲ್ಲಿಗೆ, ಮತ್ತೆ ನಾಳೆ ವಿಡಿಯೋದಾಗ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಟಾಟಾ ಸಿ ಯು.